ರಾಜ್ಕುಮಾರ್ಗೆ ಇವತ್ತು 50ನೇ ಹುಟ್ಟುಹಬ್ಬ. ಈ ವಿಶೇಷ ದಿನವನ್ನ ಅಭಿಮಾನಿಗಳು ಭರ್ಜರಿಯಾಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿರೋ ಅಪ್ಪು ಸಮಾಧಿಗೆ ರಾತ್ರಿಯಿಂದನೇ ಸಾವಿರಾರು ಅಭಿಮಾನಿಗಳು ಬರ್ತಿದ್ದಾರೆ. ಸಮಾಧಿ ಬಳಿ ಇರೋ ಅಪ್ಪು ಕಟೌಟ್ಗೆ ಹಾಲಿನ ಅಭಿಷೇಕ ಮಾಡಿ ಕೇಕ್ ಕಟ್ ಮಾಡಿ ಸಂಭ್ರಮಿಸಿದ್ದಾರೆ. ಸ್ಮಾರಕ ಸ್ಥಳದಲ್ಲಿ ಅನ್ನದಾನ, ರಕ್ತದಾನದಂತಹ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಬೆಳಗ್ಗೆ 9 ಗಂಟೆಗೆ ಪುನೀತ್ ಕುಟುಂಬದವರು ಸಮಾಧಿ ಸ್ಥಳಕ್ಕೆ ಭೇಟಿ ಕೊಟ್ಟು ಪೂಜೆ ಸಲ್ಲಿಸಲಿದ್ದಾರೆ. ಅಪ್ಪು ಸಮಾಧಿಗೆ ವಿವಿಧ ಬಗೆಯ ಹೂಗಳಿಂದ ಅಲಂಕಾರ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸತೀಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಮರೆಯಲಾರಂತಹ ಮಾಣಿಕ್ಯನಿಗೆ ಇವತ್ತು 50ನೇ ವರ್ಷದ ಬರ್ತ್ಡೇ. ಅಭಿಮಾನಿಗಳು ಯಾವ ರೀತಿಯಾಗಿ ಸಂಭ್ರಮಿಸ್ತಾ ಇದ್ದಾರೆ, ಏನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ? ಎಸ್ ನವಿತಾ, ಇವತ್ತು ಕರ್ನಾಟಕದಾದ್ಯಂತ ಇರುವಂತಹ ದೊಡ್ಡ ಮನೆ ಅಭಿಮಾನಿಗಳಿಗೆ ಪಾಲಿಗೆ ಇವತ್ತು ಅಪ್ಪು ಹಬ್ಬ ಅಂತಾನೆ ಅನ್ಬೋದು. ಯಾಕಂದ್ರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಹುಟ್ಟು ಹಬ್ಬ. ಸೊ ಸದ್ಯಕ್ಕೆ ನಾನೀಗ ಕಂಠೀರವ ಸ್ಟುಡಿಯೋದಲ್ಲಿರುವಂತಹ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಸ್ಮಾರಕದ ಬಳಿ ಇದ್ದೀನಿ. ಸೊ ವಿವಿಧ ಹೂಗಳಿಂದ ಒಂದು ಸ್ಮಾರಕವನ್ನು ಒಂದು ಉತ್ಸವ ಮೂರ್ತಿಯ ರೀತಿಯಲ್ಲಿ ಒಂದು ಅಲಂಕಾರ ಮಾಡ್ಕೊಂಡಿದ್ದಾರೆ. ಸೊ ಸದ್ಯಕ್ಕೆ ನಾವೀಗ ನೋಡ್ತಾ ಇರ್ಬೋದು, ನಿನ್ನೆ ರಾತ್ರಿಯಿಂದನೂ ಕೂಡ ರಾಜ್ಯದ ಮೂಲೆಗಳಿಂದನೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಸ್ಮಾರಕದ ಬಳಿ ಬಂದು ನೆಚ್ಚಿನ ನಟನ ಒಂದು ಸ್ಮಾರಕದ ದರ್ಶನದ ಜೊತೆಗೆ ಪುನೀತ್ ರಾಜ್ಕುಮಾರ್ ಅವರಿಗೆ ಒಂದು ಹುಟ್ಟು ಹಬ್ಬದ ಶುಭಾಶಯಗಳನ್ನ ಹೇಳುವ ಮುಖಾಂತರ ಒಂದು ಹೂವನ್ನು ಇಟ್ಟು ಅವರಿಗೆ ನಮನ ಸಲ್ಲಿಸುವಂತ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಕಳೆದ ಒಂದು 3 ವರ್ಷಗಳಿಂದನೂ ಕೂಡ ಇದು ನಿರಂತರವಾಗಿ ನಡ್ಕೊಂಡು ಬರ್ತಿರುವಂತದ್ದು. ಸೊ ಸಾಕಷ್ಟು ಅಭಿಮಾನಿಗಳು ದೂರದ ಊರುಗಳಿಂದ ಬರ್ತಾರೆ, ಇಲ್ಲಿ ಬರ್ತಾರೆ, ಪುನೀತ್ ರಾಜ್ಕುಮಾರ್ ಅವರ ಒಂದು ಸ್ಮಾರಕವನ್ನು ನೋಡ್ತಾರೆ. ಜೊತೆಗೆ ತಮ್ಮ ಪುಟ್ಟ ಮಕ್ಕಳನ್ನು ಕೂಡ ಅವ್ರು ಕರ್ಕೊಂಡು ಬರ್ತಾರೆ ಇಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಒಂದು ಸ್ಮಾರಕವನ್ನು ನೋಡುವ ಮುಖಾಂತರ. ಒಟ್ಟಾರೆಯಾಗಿರೋ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳ ಪಾಲಿಗೆ ಒಂದು ದೇವಸ್ಥಾನ ಆಗಿದೆ ಅಂತಾನೆ ಹೇಳ್ಬೋದು. ರಾಜ್ಯದ ಮೂಲೆಗಳಿಂದಲೂ ಕೂಡ ಬರ್ತಾರೆ ಇಲ್ಲಿಗೆ. ಸೊ ಇಲ್ಲಿಗೆ ಬಂದು 1-2 ದಿನ ಮುಂಚಿತವಾಗಿ ಬರ್ತಾರೆ, ಕಾಲ್ನಡಿಗೆಯಲ್ಲಿ ಬರ್ತಾರೆ. ವಿಶೇಷವಾದಂತಹ ಅಭಿಮಾನಿಗಳು ಮಾಲೆ ತೊಟ್ಟು ಬರ್ತಾರೆ. ಹೀಗೆ ಅವರು ವಿವಿಧ ಬಗೆಯಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಮೇಲಿನ ಒಂದು ಅಭಿಮಾನವನ್ನು ವ್ಯಕ್ತಪಡಿಸುವಂತಹ ಒಂದು ಕೆಲಸವನ್ನ ಅವರ ಸಾವಿರಾರು ಅಭಿಮಾನಿಗಳು ಮಾಡ್ತಾರೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು ಬೆಳಿಗ್ಗೆಲೆ. ಸೊ ಒಂದು 8 ಗಂಟೆ ಆಗಿದೆ. ಈ ಒಂದು ಸಮಯದಲ್ಲಿ ಈಗ ಆಲ್ರೆಡಿ ಸಾವಿರಾರು ಜನ ಅಭಿಮಾನಿಗಳು ಇಲ್ಲಿ ಬಂದಿದ್ದಾರೆ. ಅದರ ಜೊತೆಗೆ ದೂರದವರು ಬರುವಂತಹ ಅಭಿಮಾನಿಗಳು ಈಗಾಗಲೇ ಒಂದು ಕಂಠೀರವ ಸ್ಟುಡಿಯೋ ಹೊರಭಾಗದಲ್ಲಿ ಒಂದು ರಕ್ತದಾನವನ್ನು ಕೂಡ ಕೊಡ್ತಿದ್ದಾರೆ. ಅಭಿಮಾನಿಗಳು ಪುನೀತ್ ರಾಜ್ಕುಮಾರ್ ಅವರ ನೆನಪಲ್ಲಿ ಒಂದು ರಕ್ತದಾನ ಮಾಡುವ ಮುಖಾಂತರ, ಜೊತೆಗೆ ಅನ್ನದಾನ ಮಾಡುವ ಮುಖಾಂತರ, ಏನು ಪುನೀತ್ ರಾಜ್ಕುಮಾರ್ ಅವರು ಒಂದು ಸಮಾಜಮುಖಿ ಕೆಲಸವನ್ನು ಮಾಡುವ ಮುಖಾಂತರ ಒಂದು ಅವರು ಗಮನ ಸೆಳೆದಿದ್ರು, ಆ ಒಂದು ಕೆಲಸವನ್ನು ಅವರ ಅಭಿಮಾನಿಗಳು ಕೂಡ ಮಾಡ್ತಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇರುವಂತದ್ದು ಸಾಕಷ್ಟು ಅವರ ಅಭಿಮಾನಿಗಳು ಇಲ್ಲಿ ಬಂದು ಎಷ್ಟೋ ಜನರು ಪುನೀತ್ ರಾಜ್ಕುಮಾರ್ ಅವರ ಸ್ಮಾರಕವನ್ನು ನೋಡುವ ಮುಖಾಂತರ ಒಂದು ಕಣ್ಣೀರನ್ನು ಹಾಕುವ ಮುಖಾಂತರ ನಾವು ಇಷ್ಟು ಬೇಗ ಅಪ್ಪು ಅವ್ರನ್ನ ಕಳ್ಕೊತೀವಿ ಅಂತ ಅನ್ಕೊಂಡಿರ್ಲಿಲ್ಲ. ಸೊ ಅವರಿಗೆ ಯಾಕೆ ಈ ರೀತಿ ಆದಂತ ಆಯ್ತು ಅನ್ನುವಂತ ನಿಟ್ಟಿನಲ್ಲಿ ಅವ್ರು ಹೇಳ್ತಿರುವಂತದ್ದು ನವಿತಾ. ಓಕೆ, ಥ್ಯಾಂಕ್ ಯು ಸತೀಶ್ ಡೀಟೇಲ್ಸ್ಗೆ.